ಆದರೆ ಬಲ್ಲವರು ಹೇಳಿದರು, ಏನೇನೋ ತಿಳಿಯೋದಕ್ಕಿಂತ ನಿನ್ನನ್ನೇ ನೀ ತಿಳಿಯೋ ಪ್ರಯತ್ನ ಮಾಡು ಅಂಥೇಳಿ. ನಿನ್ನನ್ನೇ ನೀ ತಿಳಿಯೋ ಪ್ರಯತ್ನ ಮಾಡಿದಾಗ ನಿನ್ನ ಜೀವನ ಹೇಗಿರಬೇಕು ಅನ್ನುವಂತಹ ಒಂದು ಕಲ್ಪನೆ, ಆ ಕಲ್ಪನೆಯಂತೆ ಬದುಕನ್ನು ಹೇಗೆ ಕಟ್ಕೊಳ್ಬೇಕು ಅನ್ನುವಂತಹ ಒಂದು ರೂಪುರೇಷೆ ನಿನಗೇ ತಿಳಿಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋ ಮಾತನ್ನು, ಅದನ್ನೇ ಮಹಾದೇವಿಯಕ್ಕನವರು ಹೇಳಿದರು. ಎಲ್ಲವನರಿದು ಫಲವೇನಯ್ಯ, ತನ್ನ ತಾನರಿಯಬೇಕಲ್ಲದೆ, ತನ್ನಲ್ಲಿ ಅರಿವು ಸಯವಾಗಿರಲು ಅನ್ಯರ ಕೇಳದಂತೆ, ನಿಮ್ಮಿಂದ ನಿಮ್ಮನರಿಯಬೇಕಯ್ಯ ಚನ್ನಮಲ್ಲಿಕಾರ್ಜುನ ಅನ್ನೋ ಮಾತನ್ನು. ನಮ್ಮಿಂದ ನಾವೇ ತಿಳ್ಕೋಬೇಕು ಅಂತಾರೆ ಇಲ್ಲಿ ಅಕ್ಕ ಮಹಾದೇವಿಯವರು. ನಮ್ಮನ್ನು ನಾವೇ ತಿಳ್ಕೊಳ್ಬೇಕಾದ್ರೆ ಅದು ಹೇಗೆ ಅಂತ ಕೇಳಿದರೆ, ನಮ್ಮಲ್ಲೇ ಅಂತಹ ಅರಿವು, ನಮ್ಮನ್ನೇ ತಿಳ್ಕೊಳ್ಳಿಕ್ಕೆ ಬೇಕಾಗುವಂತಹ ಅರಿವು ನಮ್ಮಲ್ಲೇ ಇರುವಾಗ ಆ ಅರಿವಿನಿಂದ ನಮ್ಮನ್ನೇ ನಾವು ತಿಳಿಯೋ ಪ್ರಯತ್ನವನ್ನು ಮಾಡಬೇಕು ಅನ್ನೋ ಮಾತು ಬಹುಶಃ ನಮಗೆಲ್ಲ ಒಗಟನಿಸ್ಬಹುದು. ಏನಪ್ಪ ಇದು ತಿಳಿತಾ ಇಲ್ವಲ್ಲ ಅಂತ ಅನಿಸ್ಬಹುದು. ಆದರೆ ಪ್ರಾರಂಭದ ಮಾತಿನಿಂದ ನೋಡ್ತಾ ಹೊರಟ್ರೆ ಬಹುಶಃ ನಮಗದು ಉತ್ತರ ಸುಲಭವಾಗಿ ತಿಳಿದು ಬಿಡಬಹುದು. ಎಲ್ಲವನರಿದು ಫಲವೇನಯ್ಯ, ತನ್ನ ತಾನರಿಯಬೇಕಲ್ಲದೆ. ಎಲ್ಲವನರಿದು ಫಲವೇನಯ್ಯ. ಎಲ್ಲವನರಿದು ಅಂದ ಕೂಡಲೇ ನೋಡ್ತೀವಿ ನಾವೆಲ್ಲ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂತಹ ಯುವಜನತೆ ಏನೆಲ್ಲವನ್ನು ಕಲಿತಾ ಇದ್ದಾರಲ್ಲ, ಅದರಲ್ಲಿ ಒಂದೋ ಎರಡೋ ಕಲಾ ವಿಭಾಗ, ವಾಣಿಜ್ಯ ವಿಭಾಗ, ವಿಜ್ಞಾನ ವಿಭಾಗ, ಒಂದೊಂದು ವಿಭಾಗಗಳಲ್ಲಿ ನೂರಾರು ವಿಭಾಗಗಳು, ಉಪವಿಭಾಗಗಳು. ಅವೆಲ್ಲವನ್ನು ಅಭ್ಯಾಸ ಮಾಡ್ತಾ ಅವರು ಒಂದು ಉದ್ಯೋಗವನ್ನು ಪಡೆದುಕೊಳ್ಳಲಿಕ್ಕೆ ಮಾತ್ರ ಸಿದ್ಧರಾಗ್ತಾರೆ ವಿನಃ ಬದುಕನ್ನು ಆದರ್ಶಮಯವಾಗಿ ಆನಂದಮಯವಾಗಿ ಕಳೀಲಿಕ್ಕೇನೂ ಸಿದ್ಧರಾಗೋದಿಲ್ಲ. ಇದನ್ನು ನಾವು ಅರ್ಥನೇ ಮಾಡಿಕೊಳ್ತಾ ಇಲ್ಲ. ನಾವು ಹುಟ್ಟಿ ಬರ್ತೇವೆ, ಅರಿವಿಲ್ಲದೆ ಹುಟ್ಟಿ ಬರ್ತೇವೆ, ಕೊನೆಗೆ ಅರಿವಿಲ್ಲದೆಯೇ ಸತ್ತು ಹೋಗ್ತೇವೆ. ಅರಿವಿಲ್ಲದೆ ಹುಟ್ಟೋದು ಅದು ಸಹಜವೇ. ಆದರೆ ಅರಿವಿಲ್ಲದೆ ಸಾಯೋದೇನಿದೆಯಲ್ಲ, ಇದೊಂದು ಅಪರಾಧ ಅಂತ ನಾವು ತಿಳ್ಕೋಬೇಕು. ಇದೊಂದು ಅವಿವೇಕ ಅಂತ ನಾವು ತಿಳ್ಕೋಬೇಕು. ಯಾಕೆ ಅಂದರೆ ಅರಿವನ್ನು ಜಾಗೃತ ಮಾಡಿಕೊಳ್ಳಿಕ್ಕೆ ಎಷ್ಟೆಲ್ಲ ಅವಕಾಶಗಳು ಪ್ರಪಂಚದಲ್ಲಿರುವಾಗ, ಪರಿಸರದಲ್ಲಿರುವಾಗ, ಅದ್ಯಾವುದನ್ನು ತಿಳ್ಕೊಳ್ಳಾರದೆ ನಾವು ಸತ್ತು ಹೋಗ್ತೇವೆ ಅಂತಂದರೆ ಅದಕ್ಕೆ ಅರ್ಥ ಇಲ್ಲ. ಅದಕ್ಕಾಗಿ ನಾವೇನು ಮಾಡಬೇಕು ಅಂದರೆ ಎಲ್ಲವನ್ನು ತಿಳ್ಕೊಳ್ಳುವುದರ ಜೊತೆಗೆ ನಮ್ಮನ್ನೇ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕಾದದ್ದು. ಆಗಲೇ ನೋಡಿದ ಹಾಗೆ ನಾವು ಕಲಾ, ವಾಣಿಜ್ಯ, ವಿಜ್ಞಾನ ವಿಭಾಗಗಳಲ್ಲಿ ಸಾಕಷ್ಟು ಅಧ್ಯಯನವನ್ನು ಮಾಡ್ತೇವೆ. ಅಧ್ಯಯನ ಮಾಡಿ ಅಧ್ಯಯನದ ಬಲದಿಂದ ಏನೆಲ್ಲ ಅಧಿಕಾರವನ್ನು, ಉದ್ಯೋಗವನ್ನು ಹೊಂದುತ್ತೇವೆ, ಐಷಾರಾಮಿ ಜೀವನವನ್ನು ಮಾಡಿಬಿಡ್ತೇವೆ. ಆದರೆ ಆ ಜೀವನ ಎಷ್ಟರ ಮಟ್ಟಿಗೆ ತೃಪ್ತಿದಾಯಕವಾಗಿದೆ, ಆ ಜೀವನ ಎಷ್ಟರ ಮಟ್ಟಿಗೆ ಸಮಾಧಾನವಾಗಿ ಸಾಗಿದೆ, ಆ ಜೀವನ ಎಷ್ಟರ ಮಟ್ಟಿಗೆ ಆರೋಗ್ಯಪೂರ್ಣವಾಗಿದೆ, ಆ ಜೀವನ ಎಷ್ಟರ ಮಟ್ಟಿಗೆ ಆತ್ಮತೃಪ್ತಿಯನ್ನು ತಂದುಕೊಟ್ಟಿದೆ ಅನ್ನುವಂತಹ ವಿಚಾರವನ್ನು ಮಾಡಿಕೊಂಡಿದ್ದೇ ಆದಲ್ಲಿ ಇವ್ಯಾವುಗಳೂ ಕೂಡ ನಮಗೆ ಇಲ್ಲ ಅಂತ ಸಹಜವಾಗಿ ಅನಿಸೇ ಬಿಡುತ್ತೆ. ಪ್ರೀತಿ, ವಿಶ್ವಾಸ, ಶ್ರದ್ಧೆ, ನಂಬಿಕೆ, ಆತ್ಮವಿಶ್ವಾಸ, ಸಮಾಧಾನ, ಶಾಂತಿ, ಇವ್ಯಾವ ಗುಣಗಳಿಲ್ಲದೆ, ಇವ್ಯಾವ ಭಾವಗಳಿಲ್ಲದೆ, ಸಂತೃಪ್ತಿ ದೊರೆಯದೆ ನಾವು ಜೀವನವನ್ನು ಕೇವಲ ಐಷಾರಾಮಿಯಲ್ಲಿ ಕಳೆದರೆ ಏನು ಪ್ರಯೋಜನ? ಸುಂದರವಾದ ಮನೆ ಇದೆ, ಮನೆಯಲ್ಲಿ ಬೇಕಾದ ಎಲ್ಲ ವ್ಯವಸ್ಥೆಗಳಿವೆ, ನಂತರದಲ್ಲಿ ಆತ್ಮೀಯರೆಲ್ಲ ಇದ್ದಾರೆ, ಬೇಕು ಬೇಡೆಗಳೆಲ್ಲವನ್ನು ಪಡ್ಕೊಳ್ಳುವಷ್ಟು ಸಂಪತ್ತಿದೆ, ಹೇಳ್ಕೊಳ್ಳಿಕ್ಕೆ ಅಧಿಕಾರ ಇದೆ, ಅಭಿಮಾನಕ್ಕೊಂದಿಷ್ಟು ಅಧ್ಯಯನ ಮಾಡಿದ ಡಿಗ್ರಿಗಳಿದ್ದಾವೆ. ಆದರೆ ಜೀವನದಲ್ಲಿ ತೃಪ್ತಿ ಇಲ್ಲ, ಸಮಾಧಾನ ಇಲ್ಲ ಅಂತಂದರೆ ನಾವು ಪಡ್ಕೊಂಡಂತಹ ಡಿಗ್ರಿಗಾಗಲಿ, ಹೊಂದಿದಂತಹ ಹುದ್ದೆ ಅಧಿಕಾರಗಳಿಗಾಗಲಿ ಏನು ಬೆಲೆ ಇದೆ? ಹಾಗಾಗಿ ನಾವು ಇವ್ಯಾವುಗಳನ್ನು ಪಡಿಬಾರದು,
ಅಧಿಕಾರವನ್ನು, ನಂತರದಲ್ಲಿ ಸ್ಥಾನಮಾನಗಳನ್ನು, ನಂತರದಲ್ಲಿ ಉದ್ಯೋಗವನ್ನು, ಹಣ ಇತ್ಯಾದಿಗಳನ್ನೆಲ್ಲ ಹೊಂದಬಾರ್ದು ಅಂತಲ್ಲ. ಎಲ್ಲವೂ ಕೂಡ ಬದುಕಿಗೆ ಬೇಕು. ಸುಂದರವಾದ ಮನೆ ಬೇಕು, ಆತ್ಮೀಯರು ಬೇಕು, ಸಿರಿ ಸಂಪತ್ತುಗಳು ಬೇಕು, ಅಧಿಕಾರ ಬೇಕು, ಉದ್ಯೋಗ ಬೇಕು, ಎಲ್ಲವೂ ಬೇಕು. ಆದರೆ ಎಲ್ಲದರ ಮಧ್ಯದಲ್ಲಿ ಏನಿರಬೇಕು ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಎಲ್ಲದರ ಮಧ್ಯದಲ್ಲಿ ನಮ್ಮನ್ನೇ ನಾವು ತಿಳಿದುಕೊಳ್ಳುವಂತಹ ಪ್ರಯತ್ನವೂ ಕೂಡ ಸತತವಾಗಿ ನಡೆದೇ ಇರಬೇಕು. ಬೇರೆ ಬೇರೆ ಪುಸ್ತಕಗಳನ್ನು ಓದುವುದರ ಜೊತೆಗೆ, ಬೇರೆ ಬೇರೆಯ ಪುರಾಣ ಪ್ರವಚನಗಳನ್ನು ಕೇಳುವುದರ ಜೊತೆಗೆ, ಬೇರೆಯವರ ಜೀವನದ ಅನುಭವವನ್ನು ಕೇಳುವುದರ ಜೊತೆಗೆ ನಮ್ಮ ಜೀವನ ಹೇಗೆ ನಡೆದಿದೆ, ನಮ್ಮ ಜೀವನವನ್ನು ನಾವು ಹೇಗೆ ರೂಪಿಸಿಕೊಳ್ಳಬೇಕು, ಯಾವ ರೀತಿಯಲ್ಲಿ ನಾನು ಬದುಕಿದರೆ ನನಗೆ ಆತ್ಮಾನಂದ ದೊರಕ್ತದೆ ಮತ್ತು ಜೀವನ ಅನ್ನೋದು ಸುಖಮಯಗೊಳ್ಳುತ್ತದೆ ಅನ್ನೋದರ ಬಗ್ಗೆ ನಾವು ವಿಚಾರ ಮಾಡಿಕೊಳ್ಳದೇ ಇದ್ದರೆ, ಅವರಿವರಂತೆ ಬದುಕೋದನ್ನೇ ಪ್ರಯತ್ನ ಮಾಡಿದರೆ, ಅವರಿವರ ವಿಚಾರದಂತೆ ಬದುಕನ್ನು ಕಟ್ಟಿಕೊಳ್ತಾನೇ ಸಾಗಿದ್ರೆ ಬಹುಶಃ ಜೀವನ ಅದು ಅರ್ಧಂಬರ್ಧವಾಗಿ ಹೋಗುತ್ತೆ. ಜೊತೆಗೆ ತೃಪ್ತಿ ಇಲ್ಲದೆ ಜೀವನವೇ ಕೊನೆಗೊಂಡು ಬಿಡುತ್ತದೆ. ನಾವೇನು ಮಾಡೋಣ ಅಂತಂದರೆ, ನಾವು ಏನೆಲ್ಲವನ್ನು ಓದುವ, ಏನೆಲ್ಲ ಕೆಲಸಗಳನ್ನು ಮಾಡುವ, ಏನೆಲ್ಲ ಅಧಿಕಾರ ಐಶ್ವರ್ಯಗಳನ್ನು ಅನುಭವಿಸುವುದರ ಮಧ್ಯದಲ್ಲಿ ನಾನೇನು, ನನ್ನ ಜೀವನ ಹೇಗಿದೆ, ಹೇಗಾಗಬೇಕು ಮತ್ತು ಎಲ್ಲರ ಮಧ್ಯದಲ್ಲಿ ನಾನು ಹೇಗಿದ್ದರೆ ಚೆನ್ನಾಗಿರುತ್ತೆ ಅನ್ನುವಂತಹ ಒಂದಿಷ್ಟು ಸೂಕ್ಷ್ಮತರ ವಿಚಾರಗಳನ್ನು ಮಾಡಿಕೊಳ್ಬೇಕಾದದ್ದು ಬಹಳ ಅವಶ್ಯ. ಅದಕ್ಕೆ ಹೇಳಿದರು, ಎಲ್ಲವನರಿದು ಫಲವೇನು ತನ್ನ ತಾನರಿಯಬೇಕಲ್ಲದೆ. ನಮ್ಮನ್ನು ನಾವು ತಿಳ್ಕೊಳ್ಳಾರದೆ ಇನ್ನೇನು ತಿಳ್ಕೊಂಡು ಪ್ರಯೋಜನ ಏನು ಬಂತು? ಅದಕ್ಕೆ ವಿವೇಕಾನಂದರು ಹೇಳಿದರು ಏನು ಅಂತಂದರೆ, ಎಲ್ಲವನ್ನ ತಿಳ್ಕೊಂಡು, ಎಲ್ಲ ದೇವತೆಗಳನ್ನು 33 ಕೋಟಿ ದೇವತೆಗಳನ್ನು ನಂಬಿ ನಿನ್ನನ್ನು ನೀ ನಂಬದೇ ಇದ್ದರೆ ಪ್ರಯೋಜನ ಏನು ಬಂತು? ಏನೆಲ್ಲ ವಿದ್ಯೆಗಳನ್ನು ನೀನು ಸಂಪಾದನೆ ಮಾಡಿ ನಿನ್ನ ಬಗ್ಗೆ ನೀನೇ ತಿಳ್ಕೊಳ್ಳದೇ ಇದ್ದರೆ ಏನು ಪ್ರಯೋಜನ ಅನ್ನುವಂತಹ ಮಾತುಗಳನ್ನು ನಾವು ವಿವೇಕಾನಂದರ ವಾಣಿಗಳಲ್ಲಿ ಕೇಳ್ತಾ ಬರ್ತೀವಿ. ಅದಕ್ಕಾಗಿ ನಾವಿಲ್ಲಿ ಮಾಡಬೇಕಾಗಿದ್ದೇನು ಅಂತಂದರೆ, ನಮ್ಮ ಜೀವನವನ್ನು ನಾವೇ ತಿಳಿದುಕೊಳ್ಳುವ ಪ್ರಯತ್ನ. ನಮ್ಮ ಜೀವನವನ್ನು ನಾವೇ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು ಅಂತಾದರೆ ಎಲ್ಲಿಂದ ಪ್ರಾರಂಭ ಮಾಡೋದು? ಎಲ್ಲಿಂದ ಅಂದರೆ, ಜೀವನ ಅಂದ ಕೂಡಲೇ ಅದು ಯಾವುದೋ ಒಂದು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಬೆಳಗಾಗಿ ಏಳೋದ್ರಿಂದ ಹಿಡಿದು ಏಳುವ, ಪ್ರಾತರ್ವಿಧಿಗಳನ್ನು ಮುಗಿಸಿಕೊಳ್ಳುವ, ಶೌಚಾದಿ ಕ್ರಿಯೆಗಳನ್ನು ಮುಗಿಸಿಕೊಳ್ಳುವ, ನಂತರ ಸ್ನಾನ ಪಾನಾದಿಗಳನ್ನು ಮಾಡಿಕೊಳ್ಳುವ, ಪೂಜೆ ಧ್ಯಾನ ಇತ್ಯಾದಿಗಳನ್ನು ಮಾಡುವ, ನಂತರ ನಾಷ್ಟ ಬೆಳಗಿನ ಉಪಹಾರ ತಿಂಡಿಯನ್ನು ಮುಗಿಸುವ, ಮಧ್ಯಾಹ್ನದ ಊಟ, ನಂತರ ಉದ್ಯೋಗ, ನಂತರ ಸಿಬ್ಬಂದಿಯವರ ಜೊತೆಗೆ ಆತ್ಮೀಯ ಒಡನಾಟ, ಮನೆಯವರೊಟ್ಟಿಗೆ ಪ್ರೇಮದಿಂದ ಇರುವ ರೀತಿ, ಇವೆಲ್ಲದರ ಜೊತೆಗೆ ನಾನು ನನ್ನದೇ ಆಗಿರುವಂಥ ಯಾವ ಕುಟುಂಬವನ್ನು ಕಟ್ಟಿಕೊಂಡಿರ್ತೇವೋ ಆ ಕುಟುಂಬದ ಬೆಳವಣಿಗೆ, ನನ್ನ ಆತ್ಮತೃಪ್ತಿ, ಇಲ್ಲಿಂದ ಹಿಡ್ಕೊಂಡು ಕೊನೆಯದಾಗಿ ರಾತ್ರಿ ಮಲಗುವವರೆಗೆ ಇವೆಲ್ಲ ವಿಚಾರಗಳನ್ನು ಒಳಗೊಂಡು ನಾವು ಅದಕ್ಕೆ ಜೀವನ ಅಂತ ಕರಿತೇವೆ. ಅಂದ ಮೇಲೆ ಇವೆಲ್ಲವೂ ಜೀವನದ ಒಂದೊಂದು ಹಂತಗಳು, ಒಂದೊಂದು ಮಜಲುಗಳು ಅಂತಾದ ಮೇಲೆ ಇವೆಲ್ಲವುಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಏಳುವ ಕಾರ್ಯದಿಂದ ಹಿಡ್ಕೊಂಡು ಮಲಗುವ ಕಾರ್ಯದವರೆಗೆ ನಾವು ಎಲ್ಲವನ್ನೂ ಕೂಡ ಸರಿಯಾಗಿ ತಿಳಿಯುವ ಮತ್ತು ಅವುಗಳನ್ನು ಆರೋಗ್ಯಪೂರ್ಣವಾಗಿ ಆನಂದಪೂರ್ಣವಾಗಿ ಕಳೆಯುವಂತಹ ಪ್ರಯತ್ನವನ್ನು ಮಾಡೋದೇ ಜೀವನವನ್ನು ತಿಳಿದಂತೆ ಅಂತ ನಾವು ನೋಡಬೇಕಾಗಿದೆ. ನಾವೆಲ್ಲ ಹೇಗೆ ಮಾಡ್ತಾ ಇದ್ದೀವಿ? ಬೆಳಗ್ಗೆ ಎದ್ದಾಗಿನಿಂದ ಹಿಡಿದು ರಾತ್ರಿ ಮಲಗುವವರೆಗೆ ಯಾವೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ರೋ ನಮ್ಮ ಪೂರ್ವಜರು, ಅದಕ್ಕೊಂದು ಅರ್ಥ ಇತ್ತು ಮತ್ತು ಅದಕ್ಕೊಂದು ಶಾಸ್ತ್ರ ಬದ್ಧತೆ ಇತ್ತು, ಮತ್ತೊಂದು ಪ್ರೀತಿಪೂರ್ವಕ ಭಾವನೆ ಇತ್ತು. ಆದರೆ ಇವತ್ತು ನಾವೆಲ್ಲ ಭಾವನೆಗಳಿಗೆ ನಾವು ಬೆಲೆಯನ್ನೇ ಕೊಡ್ತಾ ಇಲ್ಲ, ಹಿರಿಯರ ಸಂಪ್ರದಾಯಗಳನ್ನು ನಾವೆಲ್ಲ ನಂಬುತ್ತಾ ಇಲ್ಲ, ಮತ್ತೊಂದು ಶ್ರದ್ಧಾಪೂರ್ವಕ ಜೀವನವನ್ನು ನಾವು ತಿಳ್ಕೊಳ್ತಾ ಇಲ್ಲ, ಕಳೀತಾನೂ ಇಲ್ಲ. ಅಂದ ಮೇಲೆ ಜೀವನ ಅನ್ನೋದು ಸುಖಮಯಗೊಳ್ಳಲಿಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ನಾವು ಮಾಡಬೇಕಾಗಿದ್ದಿಷ್ಟೇ, ಪೂರ್ವಜರು ಹಾಕಿಕೊಂಡು ಬಂದಂತಹ ಒಂದು ವ್ಯವಸ್ಥಿತವಾಗಿರುವಂತಹ ಪ್ರಯೋಜನಕಾರಿಯಾಗಿರುವಂತಹ ಒಳ್ಳೆಯ ಸತ್ಸಂಪ್ರದಾಯ, ಒಳ್ಳೆಯ ಸಂಪ್ರದಾಯ. ಎರಡನೇದಾಗಿ ನಮ್ಮ ಜೀವನಕ್ಕೆ ಬೇಕಾಗಿರುವಂತಹವುಗಳನ್ನೆಲ್ಲ
ನಾವು ಪ್ರೀತಿಪೂರ್ವಕ ಅಳವಡಿಸಿಕೊಳ್ಳುವ, ಭಾವಪೂರ್ಣವಾಗಿ ಅವೆಲ್ಲವನ್ನು ಮಾಡುವ ಕಾರ್ಯವನ್ನು ಮಾಡಬೇಕಾದದ್ದು. ನಾವು ಹಿರಿಯರ ಪೂರ್ವಜರ ವಿಚಾರ ಅಂತ ನೋಡಿದ್ವಿ. ಅದು ಯಾವ ವಿಚಾರ ಅಂತಂದರೆ, ಹಿರಿಯರು ಬೆಳಗಾಗಿ ಬೇಗ ಏಳೋದನ್ನು ರೂಢಿಸ್ಕೊಂಡಿದ್ರು. ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಅಂತ ನಾವು ಇಟ್ಕೊಂಡು ಬಿಡೋಣ. ಭಾಳ ಜನ ಏನೇನೋ ಲೆಕ್ಕಾಚಾರ ಹೇಳ್ತಾರೆ. 3 ಗಂಟೆಗೆ ಹೇಳೋದು, 4 ಗಂಟೆಗೆ ಹೇಳೋದು, 5 ಗಂಟೆಗೆ ಹೇಳೋದು, 6 ಗಂಟೆಗೆ ಹೇಳೋದು, ಹೀಗೇನೇನೋ ಹೇಳ್ತಾ ಬರ್ತಾರೆ. ಅಥವಾ ವೈದ್ಯಕೀಯ ವಿಚಾರವಾಗಿ ಕೇಳೋದಾದರೆ 7 ಗಂಟೆ ನಿದ್ದೆ ಬೇಕು, 8 ಗಂಟೆ ನಿದ್ದೆ ಬೇಕು, 6 ಗಂಟೆ ನಿದ್ದೆ ಬೇಕು. ಅಥವಾ ಯೋಗದ ವಿಚಾರವಾಗಿ ಕೇಳುವಾಗ 5 ಗಂಟೆ ನಿದ್ದೆ ಸಾಕು, ಅಬ್ಬಬ್ಬ ಅಂದರೆ 6 ಗಂಟೆ ಸಾಕಾಗ್ತದೆ ಅನ್ನುವಂಥ ಇವೆಲ್ಲ ವಿಚಾರಗಳು. ಇಂಥ ಎಲ್ಲ ಗೊಂದಲಗಳಿಗೆ ಬೀಳಲಾರ್ದೇನೆ ಒಂದಿಷ್ಟು ವಿಚಾರ ಮಾಡಿಬಿಡೋಣ. ಸಾಮಾನ್ಯವಾಗಿ ವಿಚಾರ ಮಾಡೋದಾದರೆ ನಮ್ಮ ವಯಸ್ಸು, ನಮ್ಮ ಆರೋಗ್ಯ ಸ್ಥಿತಿ, ನಂತರ ನಮ್ಮ ಉದ್ಯೋಗ, ಇವುಗಳ ಮೇಲೆ ನಮಗೆ ಎಷ್ಟು ವಿಶ್ರಾಂತಿ ಬೇಕು ಅನ್ನೋದನ್ನು ನಾವೇ ನಿರ್ಣಯ ಮಾಡಿಕೊಂಡು ನಂತರದಲ್ಲಿ ನಾವು ಒಟ್ಟಾರೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದರೆ ಸಾಕು ಅನ್ನುವಂತಹ ಒಂದು ನಿರ್ಣಯ ಮಾಡಿಕೊಳ್ಳೋಣ. ಸೂರ್ಯೋದಯಕ್ಕಿಂತ ಮುಂಚೆ ಎದ್ದಾಗ ನಾವು ಏನು ಮಾಡೋಣ? ಗಡಿಬಿಡಿಯಲ್ಲೇ ಏಳುವ ಮತ್ತು ಕೆಲಸವನ್ನೇ ಲೆಕ್ಕಾಚಾರ ಮಾಡಿಕೊಂಡು ಇದಾದಮೇಲೆ ಇದನ್ನು ಮಾಡೋಣ, ಈ ಕೆಲಸ ಮಾಡಬೇಕು, ಅವರನ್ನು ಭೇಟಿಯಾಗಬೇಕು ಅನ್ನೋ ಗೊಂದಲದ ವಿಚಾರಗಳಿಂದ ಏಳೋದಕ್ಕಿಂತ ಎದ್ದ ತಕ್ಷಣವೇ ಹಾಸಿಗೆಯಲ್ಲಿ ಆ ಹಾಸಿಗೆಯನ್ನೆಲ್ಲ ಬದಿಗೆ ಸರಿಸಿ ಆರಾಮಾಗಿ ಕೂತ್ಕೊಂಡು ಬೆನ್ನನ್ನು ನೇರವಾಗಿಟ್ಟುಕೊಂಡು ನಮ್ಮ ಹಿರಿಯರು ಹೇಳೋದನ್ನು ನಾವು ಕೇಳ್ತೀವಿ ನೋಡಿ. ಏನಪ್ಪ ಅಂದರೆ, ಎರಡೂ ಕೈಗಳನ್ನು ತಮ್ಮ ಎದೆ ಹತ್ತಿರ ಜೋಡಿಸಿ ಹಿಡ್ಕೊಂಡು ಕಣ್ಮುಚ್ಚಿ ಅವರವರ ಇಷ್ಟ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳೋದು ಮತ್ತು ದೇವರಿಗೆ ಒಂದಿಷ್ಟು ಧನ್ಯವಾದಗಳನ್ನು ಹೇಳುವ ಕೆಲಸ. ಅದನ್ನು ನಾವು ಪ್ರಾರ್ಥನೆ ಅಂತಲೂ ಕೂಡ ಕರಿಬಹುದು. ನಾವೆಲ್ಲ ವಿದೇಶಿ ಸಂಸ್ಕೃತಿಯಲ್ಲೂ ಕೂಡ ಈ ರೀತಿಯ ಬೆಳಗಿನ ಪ್ರಾರ್ಥನೆ ಮಾಡುವುದರ ಮೂಲಕವಾಗಿ ಜೀವನವನ್ನು ಪ್ರಾರಂಭ ಮಾಡೋದನ್ನು ನಾವು ಕಾಣ್ತೇವೆ. ಜೊತೆಗೆ ನಮ್ಮ ದೇಶದಲ್ಲಂತೂ ಅದೊಂದು ಸಂಪ್ರದಾಯವೇ ಇತ್ತು. ಬೆಳಗಾಗಿ ಎದ್ದ ಕೂಡಲೇ ದೇವರಿಗೊಂದು ಧನ್ಯವಾದ ಹೇಳೋದು. ನನ್ನನ್ನು ನೀನು ಆರೋಗ್ಯಪೂರ್ಣವಾಗಿ ಇಟ್ಟಿದೆಯಲ್ಲ, ನನ್ನನ್ನು ನೀನು ಪ್ರೀತಿಪೂರ್ವಕವಾಗಿ ಮುನ್ನಡೆಸುವ ಕಾರ್ಯವನ್ನು ಮಾಡ್ತಾ ಇದ್ದೀಯಲ್ಲ, ಇಂದೂ ಕೂಡ ನನಗೆ ಜೀವದಾನ ಮಾಡಿ ಈ ದಿನದ ಮಹತ್ವಪೂರ್ಣವಾಗಿರುವಂತಹ ಅದ್ಯಾವುದೋ ಕಾರ್ಯವನ್ನು ಮಾಡಿಸ್ಲಿಕ್ಕೆ ಸಿದ್ಧ ಮಾಡಿದ್ದೀಯಲ್ಲ, ಅದಕ್ಕಾಗಿ ನಿನಗೆ ಧನ್ಯವಾದ. ನನ್ನಿಂದ ಆದಷ್ಟು ಒಳ್ಳೆಯ ಕೆಲಸಗಳನ್ನೇ ಮಾಡಿಸಿಕೊ, ನನ್ನಿಂದ ಆದಷ್ಟು ಒಳ್ಳೆಯ ಕಾರ್ಯಗಳು ಜನತೆಗೆ ಮುಟ್ಲಿ, ಜಗತ್ತಿಗೆ ಮುಟ್ಲಿ ಅನ್ನುವಂಥ ಭಾವನೆಯನ್ನು ನಾವು ತುಂಬಿಕೊಂಡು ಕೈ ಮುಗಿದು ಭಗವಂತನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಬೇಕಾಗಿದೆ. ಅದರಲ್ಲಿ ನಮ್ಮ ಹಿರಿಯರು ಹೇಳುವಂಥ ಒಂದು ಮಂತ್ರವನ್ನು ಉದಾಹರಣೆಯಾಗಿ ತಗೋಬಹುದು ನಾವೆಲ್ಲ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೋ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ ಅನ್ನುವಂತಹ ಮಾತು. ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿದಂತಹ ಹಿರಿಯರು ಕೈಗಳ ಒಂದು ಮಧ್ಯದಲ್ಲಿ ಯಾರ್ಯಾರಿದ್ದಾರೆ? ಕರಾಗ್ರೆ ವಸತೆ ಲಕ್ಷ್ಮಿ, ನಮ್ಮ ಕೈಗಳ ಅಗ್ರಸ್ಥಾನದಲ್ಲಿ ಲಕ್ಷ್ಮಿ ಇದ್ದಾಳೆ. ಕರಮಧ್ಯೆ ಸರಸ್ವತಿ, ನಮ್ಮ ಎರಡೂ ಕೈಗಳ ಮಧ್ಯದಲ್ಲಿ ಸರಸ್ವತಿ ಇದ್ದಾಳೆ. ಕರಮೂಲೋ ಸ್ಥಿತೆ ಗೌರಿ, ಕರಮೂಲದಲ್ಲಿ ಗೌರಿ ಇದ್ದಾಳೆ. ಹೀಗೆ ಆ ಮೂರೂ ದೇವತೆಗಳು ಕೈಯಲ್ಲಿದ್ದಾರೆ ಎನ್ನುವಂತಹ ಭಾವದಿಂದ, ಒಂದು ಲಕ್ಷ್ಮಿ ಅಂದರೆ ಸಮೃದ್ಧತೆಯ ಸಂಕೇತ, ಸರಸ್ವತಿ ಅಂದರೆ ಸುಜ್ಞಾನದ ಸಂಕೇತ, ಗೌರಿ ಅಂದರೆ ಅದು ಸಮಾಧಾನದ ಸಂಕೇತ. ಈ ಮೂರೂ ಭಾವಗಳು ನನ್ನ ಕೈಗಳಲ್ಲೇ ಇದ್ದಾವೆ. ನನ್ನ ಕೈಗಳಿಂದ ಮಾಡುವ ಕಾರ್ಯಗಳಿಂದ, ನನ್ನ ಕೈಯಿಂದಲೇ ನಾ ಮಾಡುವ ಕಾರ್ಯದಿಂದಲೇ ನಾನು ಇಂಥ ಮನಸ್ಥಿತಿಯನ್ನು ಮತ್ತು ಮನೆಯ ಸ್ಥಿತಿಯನ್ನು ಹೊಂದಬಹುದು. ನಾನು ಸಮೃದ್ಧತೆಯಿಂದ, ಸುಜ್ಞಾನದಿಂದ, ಸುಶಾಂತತೆಯಿಂದ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಬೇಕಾದ ಎಲ್ಲ ಶಕ್ತಿಗಳು ನನ್ನ ಕೈಯಲ್ಲೇ ಇದ್ದಾವೆ ಎನ್ನುವ ಪ್ರಾರ್ಥನೆಯಿಂದ ನಮ್ಮ ಹಿರಿಯರು ಎರಡೂ ಕೈಗಳನ್ನು ಉಜ್ಜಿ ಅವುಗಳನ್ನು ಮುಖಕ್ಕೆಲ್ಲ ಒರೆಸಿಕೊಂಡು ದೇವರ ಶಕ್ತಿ ನನ್ನಲ್ಲೂ ಕೂಡ ಇದೆ ಎನ್ನುವಂಥ ವಿಶ್ವಾಸದಿಂದ ಜೀವನ ಮಾಡ್ತಾ ಇದ್ರು ಅಂತ ನಾವು ಕೇಳ್ತೀವಿ. ಆಗ ಅವರ ಜೀವನ ಹೇಗೆ ನಡೆದಿತ್ತು ಅಂತ ಕೇಳಿದ್ರೆ, ಈಗಿನಷ್ಟು ಸೌಕರ್ಯಗಳಿರಲಿಲ್ಲ, ವಾಹನಗಳಿರಲಿಲ್ಲ, ಸುಂದರವಾದ ದೊಡ್ಡ ದೊಡ್ಡ ಮನೆಗಳಿರಲಿಲ್ಲ, ಮನೆಗೆ ಬೇಕಾದ ವಸ್ತುಗಳಿರಲಿಲ್ಲ, ಈ ಪರಿಯ ಒಡವೆಗಳು ಸಂಪತ್ತು ಇರಲಿಲ್ಲ. ಏನೂ ಇರದೇ ಇದ್ದಂತಹ ಆ ಕಾಲದಲ್ಲಿ ಏನಿತ್ತು ಅಂದರೆ, ಅವರಿಗೆ ಬೇಕಾದ ಆರೋಗ್ಯಪೂರ್ಣವಾದ ಊಟ ಮಾಡಲಿಕ್ಕೆ ಬೇಕಾಗಿರುವಂಥ ದವಸ ಧಾನ್ಯಗಳು, ವಿಶ್ರಾಂತಿ ಮಾಡಲಿಕ್ಕೆ ಬೇಕಾದ ಒಂದು ಶಾಂತವಾದ ಪರಿಸರ, ಆತ್ಮೀಯತೆಗೆ ಒಂದಿಷ್ಟು ಒಳ್ಳೆಯ ಮನಸ್ಸುಳ್ಳ ಬಂಧುಗಳು,
ನಂತರದಲ್ಲಿ ಹೊರಗಡೆ ಮೈ ದಣಿಯುವಂತಹ, ಮನಸ್ಸು ಉಲ್ಲಾಸ ಆಗುವಂಥ ಉದ್ಯೋಗ ಇವೆಲ್ಲ ಇತ್ತು. ಆ ಮೂಲಕವಾಗಿ ಬದುಕನ್ನು ಅವರು ಚೆನ್ನಾಗೇ ಮಾಡ್ತಿದ್ರು. ನಮ್ಮ ಬದುಕಿನಲ್ಲಿ ಎಲ್ಲ ಇದೆ, ಬದುಕಿಗೆ ಬೇಕಾದ ಎಲ್ಲ ವಸ್ತುಗಳಿದ್ದಾವೆ. ಆದರೆ ಸಮೃದ್ಧಿ, ಸುಜ್ಞಾನ, ಸಮಾಧಾನಗಳು ಮಾತ್ರ ನಮ್ಮ ಬದುಕಿನಲ್ಲಿಲ್ಲ. ಯಾಕೆ ಅಂದರೆ ಅದರ ಮೊದಲನೇ ಹೆಜ್ಜೆ ಏನಪ್ಪ ಅಂತಂದರೆ, ನಾವು ದಿನವನ್ನು ಒಳ್ಳೆಯ ರೀತಿಯಲ್ಲಿ ಪ್ರಾರಂಭ ಮಾಡ್ತಾ ಇಲ್ಲ. ಅದನ್ನು ಹೇಗೆ ಮಾಡ್ತಾ ಇದ್ದೀವಪ್ಪ ಅಂದರೆ, ಒಬ್ಬರು ತಮಾಷೆಯಾಗಿ ಹೇಳ್ತಾರಪ್ಪ, ಹಾಸಿಗೆಯಲ್ಲಿ ಕೂತು ನಾವೇನು ಮಾಡ್ತೀವಿ ಅಂದರೆ, ನಾವು ಟಿ ವಿನ ಹಚ್ತೀವಿ, ಇಲ್ಲ ಪೇಪರ್ ನೋಡ್ತೀವಿ, ಈ ವಿಚಾರಗಳನ್ನೆಲ್ಲ ತಲೆಯಲ್ಲಿ ಹಾಕ್ಕೊಂಡು ಇಲ್ಲದ ಚಿಂತೆ ಮಾಡಿಕೊಂಡು ಗಡಿಬಿಡಿಯಲ್ಲಿ ಜೀವನ ಪ್ರಾರಂಭ ಮಾಡ್ತೇವೆ. ಜೀವನದ ಮೊದಲ ಹೆಜ್ಜೆ ಚೆನ್ನಾಗಾಗಲಿಲ್ಲ ಅಂದಮೇಲೆ ಇನ್ನುಳಿದ ಹೆಜ್ಜೆಗಳು ಹೇಗೆ ಚೆನ್ನಾಗಾಗ್ತವೆ? ಹಾಗಾಗಿ ನಾವು ಮಾಡೋ ರೀತಿ ಏನಾಗಿದೆಯಪ್ಪ ಅಂತಂದರೆ, ಆವಾಗಿನ ಹಿರಿಯರು ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೋ ಸ್ಥಿತೇ ಗೌರಿ, ಪ್ರಭಾತೆ ಕರದರ್ಶನಂ ಅಂತ ಹೇಳಿದ್ರೆ, ಈಗ ನಾವು ಹೇಳೋದೇನಾಗಿದೆ ಅಂತಂದರೆ, ಕರಾಗ್ರೆ ವಸತೆ ಕಾಫಿ, ಕರಮಧ್ಯೆ ನ್ಯೂಸ್ ಪೇಪರ್, ಕರಮೂಲೋ ಸ್ಥಿತೆ ರಿಮೋಟು, ಪ್ರಭಾತೆ ದೂರದರ್ಶನಂ ಅನ್ನೋ ಹಾಗಾಗಿದೆ. ಹೀಗೆಲ್ಲ ಮಾಡ್ತಾ ಮಾಡ್ತಾ ಒಂದು ಒಳ್ಳೆಯ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳಾರದೆ ಜೀವನವನ್ನು ಪ್ರಾರಂಭ ಮಾಡ್ತೀವಿ ಅಂತಂದರೆ ಆ ಜೀವನ ಒಳ್ಳೆಯದಾಗಿ ಆಗಲಿಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ನಾವೆಲ್ಲರೂ ಬೆಳಗಾಗಿ ಏಳೋಣ, ಹಾಸಿಗೆಯಲ್ಲಿ ಕೂತ ತಕ್ಷಣವೇ ಒಂದು ಒಳ್ಳೆಯ ಪ್ರಾರ್ಥನೆಯನ್ನು ಮಾಡೋಣ. ಪ್ರಾರ್ಥನೆ ಯಾವ ದೇವರದಿರಬೇಕು ಅನ್ನೋ ತಲೆ ಕೆಡಿಸಿಕೊಳ್ಳೋ ವಿಚಾರ ಬೇಡ. ಪ್ರಾರ್ಥನೆ ಒಳ್ಳೆಯದಾಗಿದ್ದರೆ ಸಾಕು, ಒಳ್ಳೆಯ ಭಾವನೆಯನ್ನು ಬೆಳೆಸೋ ಹಾಗಿದ್ದರೆ ಸಾಕು, ಧೈರ್ಯ, ಸ್ಥೈರ್ಯ, ವಿಶ್ವಾಸವನ್ನು ಬೆಳೆಸೋ ಹಾಗಿದ್ದರೆ ಸಾಕು. ಅದೇ ಮಂತ್ರ, ಅದೇ ಶ್ಲೋಕ, ಅದೇ ಒಂದು ಪ್ರಾರ್ಥನೆ ಅಂತ ನಾವು ತಿಳಿಯೋಣ. ಆ ಪ್ರಾರ್ಥನೆ ಹೀಗೂ ಇರಬಹುದು: ದೇವರೇ, ನನಗೆ ನೀನು ಒಳಿತನ್ನೇ ಮಾಡಿದೀಯಾ, ಇನ್ನೂ ಕೂಡ ಒಳ್ಳೆಯದನ್ನೇ ಮಾಡ್ತಾ ಇದೀಯಾ, ಆದಷ್ಟು ನಾನು ಕೂಡ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ತೇನೆ, ನಾನೂ ಕೂಡ ಒಳ್ಳೆಯದನ್ನೇ ಮಾಡಿಕೊಳ್ತೇನೆ, ನಾನು ಆರೋಗ್ಯಪೂರ್ಣವಾಗಿದ್ದೇನೆ, ಎಲ್ಲರಿಂದ ಗೌರವವನ್ನು ಪಡ್ಕೊಳ್ತಾ ಇದ್ದೇನೆ, ಎಲ್ಲರಿಗೂ ಗೌರವ ಕೊಡ್ತಾ ಇದ್ದೇನೆ, ನನ್ನಷ್ಟು ಸಮೃದ್ಧ ಜೀವನವನ್ನು ಕಳೆಯೋರು ಮತ್ತಾರು ಇದ್ದಾರೋ ಇಲ್ಲೋ ಅನ್ನೋ ಮಟ್ಟಿಗೆ ನಾನು ಬದುಕನ್ನು ಮಾಡ್ತಾ ಇದ್ದೇನೆ, ನನ್ನ ಬದುಕು ನನಗೆ ಹೆಮ್ಮೆಯಿಂದ ಕೂಡಿದೆ, ನನ್ನ ಬದುಕಿನಲ್ಲಿ ನಾನು ಏನೆಲ್ಲವನ್ನು ನಾನು ಅನುಭವಿಸ್ತಾ ಇದ್ದೇನೆ ಅನ್ನುವಂತಹ ಒಂದು ಸಂತೋಷಕರ ಭಾವನೆಯನ್ನು ಬೆಳೆಸ್ಕೊಂಡ್ರೂ ಸಾಕು. ಬೆಳಗಾಗಿ ಎದ್ದಾಗ ಅದೇ ನಮ್ಮನ್ನು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಲಿಕ್ಕೆ ಪ್ರೇರಣೆಯನ್ನು ಕೊಡ್ತದೆ. ನಾವೆಲ್ಲ ದೇವಸ್ಥಾನಗಳಿಗೆ ಹೋಗಿ ಸಂಕಲ್ಪ ಮಾಡಿಕೊಂಡು ಬರೋದನ್ನು ನೋಡ್ತಿರ್ತೀವಿ. ಯಜ್ಞ ಹವನ ಮಾಡುವಾಗ, ಪೂಜೆ ಪುನಸ್ಕಾರ ಮಾಡುವಾಗ ಸಂಕಲ್ಪ ಅಂತ ಮಾಡಿಸ್ತಾರೆ. ಆ ಸಂಕಲ್ಪ ಅಂತ ಮಾಡಿಸ್ತಾರಲ್ಲ, ಅದು ಯಾವಾಗ ಮಾಡ್ತಿರೋ ಬಿಡ್ತಿರೋ ಆ ಮಾತು ಬೇರೆ. ಆದರೆ ಬೆಳಗಾಗಿ ಎದ್ದಾಗ ಒಳ್ಳೆಯ ವಿಚಾರಗಳ ಸಂಕಲ್ಪಗಳನ್ನು ಎಲ್ಲರೂ ಮಾಡಿಕೊಳ್ಬೇಕು. ಆ ಸಂಕಲ್ಪಗಳೇ ನಮಗೆ ಒಳ್ಳೆಯ ರೀತಿಯಲ್ಲಿ ಹೆಜ್ಜೆಯನ್ನು ಹಾಕಲಿಕ್ಕೆ ಸಹಾಯ ಮಾಡ್ತವೆ. ಅದಕ್ಕಾಗಿ ಬೆಳಗಾಗಿ ದಿನವನ್ನು ಒಳ್ಳೆಯ ರೀತಿಯಲ್ಲಿ ಸ್ವಾಗತ ಮಾಡೋಣ. ಸುಮ್ಮನೆ ನಾವು ಮೊಬೈಲ್ಗಳಲ್ಲಿ ಗುಡ್ ಮಾರ್ನಿಂಗು ಅಂತ ಕಳಿಸಿದ್ರೆ ಸಾಕಾಗಲ್ಲ, ಭೇಟಿಯಾದವರಿಗೆಲ್ಲ ಗುಡ್ ಮಾರ್ನಿಂಗ್ ಅಂತ ಹೇಳಿದರೆ ಸಾಕಾಗಲ್ಲ. ಭಾವದಲ್ಲೂ ಕೂಡ ಅದಿರಬೇಕು. ಒಳ್ಳೆಯ ಮುಂಜಾನೆ, ಒಳ್ಳೆಯ ದಿನ ನನಗಿದೆ ಇವತ್ತು, ನಾನು ಒಳ್ಳೆಯವ, ನಾನು ಒಳ್ಳೆಯದನ್ನೇ ಮಾಡ್ತೇನೆ ಅನ್ನುವಂತಹ ವಿಶ್ವಾಸದ ಭಾವ ಮನಸ್ಸಿನ ತುಂಬ ಇರಬೇಕು. ಆ ಭಾವನೆಯಿಂದ ಬದುಕನ್ನು ನಾವು ಮಾಡೋಣ. ಇನ್ನು ಎರಡನೇದಾಗಿ, ಬೆಳಗಿನ ಎಲ್ಲ ಕಾರ್ಯಗಳು, ಶೌಚಾದಿ ಕಾರ್ಯಗಳಿರಬಹುದು, ಎಲ್ಲವನ್ನು ಸಮಾಧಾನವಾಗಿ ಮುಗಿಸಿಕೊಳ್ಳೋಣ. ಅವೆಲ್ಲವೂ ಬಹಳ ಅವಶ್ಯ. ಅವುಗಳನ್ನು ನಾವು ಕೆಟ್ಟ ಅಂತ ತಿಳಿಯೋದಲ್ಲ. ಮುಖ ತೊಳೆಯುವ, ಹಲ್ಲುಜ್ಜುವ, ಸ್ನಾನ ಮಾಡುವ, ಶೌಚಕ್ಕೆ ಹೋಗುವ, ಇವೆಲ್ಲ ಕನಿಷ್ಠ ವಿಚಾರಗಳು ಅಂತ ನಾವು ಅಲಕ್ಷ್ಯ ಮಾಡಲಿಕ್ಕೆ ಬರೋದಿಲ್ಲ. ಇವುಗಳನ್ನು ಬಿಟ್ಟು ಯಾರೂ ಬದುಕನ್ನು ಮಾಡೋದಿಲ್ಲ. ಅದಕ್ಕಾಗಿ ಇವುಗಳನ್ನು ಕೆಟ್ಟ ಅಂತ ತಿಳ್ಕೊಳ್ಳೋದಕ್ಕಿಂತ ಇವುಗಳನ್ನು ಮೊದಲಿಗೆ ನಾವು ಆದ್ಯತೆ ಕೊಟ್ಟು ಸಮಾಧಾನವಾಗಿ ಮುಗಿಸಿಕೊಳ್ಳುವ, ಸ್ವಚ್ಛತೆಯ ಕಾರ್ಯಕ್ಕೆ ನಾವು ಮೊದಲು ಪ್ರಾಶಸ್ತ್ಯ ಕೊಡುವ. ನಮ್ಮ ಸ್ವಚ್ಛತೆ, ಪರಿಸರ ಸ್ವಚ್ಛತೆ ಇವೆರಡನ್ನೂ ಮಾಡಿಕೊಂಡು ನಂತರದಲ್ಲಿ ಏನಪ್ಪ ಅಂದರೆ ನಮ್ಮ ಧರ್ಮದ ಪ್ರಕಾರವಾಗಿ ಪ್ರಾರ್ಥನೆ, ಪೂಜೆ ಇತ್ಯಾದಿಗಳು ಇವೆಲ್ಲವನ್ನು ಮಾಡಿಕೊಳ್ಳಬಹುದು. ನಂತರದಲ್ಲಿ ಏನಪ್ಪ ಅಂದರೆ ನಾವು ಊಟವನ್ನು ಅಂದರೆ ಉಪಹಾರವನ್ನು, ಬೆಳಗಾಗಿ ಎದ್ದು ಉಪಹಾರವನ್ನು ಮಾಡುವಾಗ, ಅನಂತರದಲ್ಲಿ ಮಧ್ಯಾಹ್ನದ ಊಟ ಇರಲಿ, ಸಂಜೆಯ ಊಟ ಇರಲಿ, ಏನೇ ಮಾಡುವಾಗಲೂ ಕೂಡ ನಾವು ಒಂದು ಸಮಾಧಾನದ ಮನಸ್ಥಿತಿಯನ್ನು ಇಟ್ಟುಕೊಳ್ಬೇಕು ಮತ್ತು ವ್ಯವಸ್ಥಿತವಾಗಿ ಸಮಯೋಚಿತವಾಗಿ ಅವೆಲ್ಲವನ್ನು ಮಾಡಬೇಕು. ನಾವೆಲ್ಲ ಶರೀರ ಅಂತಂದರೆ ಅದು ಒಂದು ತಿಳಿಯದಂತೆ ಒಂದು ವ್ಯವಸ್ಥೆ ಇದೆ, ಅದರಲ್ಲಿ ನಮಗೆ ಗೊತ್ತಿಲ್ಲ ಅದು ಆ ವ್ಯವಸ್ಥೆ. ಆದರೆ ನಾವು ಆ ವ್ಯವಸ್ಥೆಯನ್ನು ತಿಳ್ಕೊಳ್ಳದೇ ಇದ್ದರೂ ಕೂಡ ಅದಕ್ಕೆ ಸರಿಯಾದ ವೇಳೆಗೆ ನಾವು ಆಹಾರ, ನೀರು, ನಿದ್ರೆಗಳನ್ನು ಕೊಡುವ ಕೆಲಸವನ್ನು ಮಾಡಲೇಬೇಕು. ಅಂದಾಗ ಆರೋಗ್ಯಕ್ಕೆ ಅದು ಬಹಳ ಪೂರಕವಾಗಿರುತ್ತದೆ. ಅದಕ್ಕೆ ನಾವು ಈ ಊಟದ ವಿಚಾರದಲ್ಲಿ
ನಿದ್ದೆಯ ವಿಚಾರದಲ್ಲಿ, ನೀರಡಿಕೆಯಾದಾಗ ಆ ವಿಚಾರದಲ್ಲಿ ಒಂದಿಷ್ಟು ಹೆಚ್ಚಿನ ಸಮಯವನ್ನು ಅಥವಾ ಬೇಕಾದಷ್ಟು ಸಮರ್ಥವಾಗಿ ಬೇಕಾದಷ್ಟು ಸಮಯವನ್ನು ಕೊಟ್ಟುಕೊಳ್ಳೋಣ ನಾವೆಲ್ಲ. ಆದರೆ ಬಹಳ ಜನ ಉದ್ಯೋಗದ ಒತ್ತಡದಿಂದ ಅಥವಾ ಬೇರೆ ಬೇರೆ ವಿಚಾರಗಳ ಒತ್ತಡದಿಂದ ಊಟ ನಿದ್ದೆಗಳನ್ನು ಅಲಕ್ಷ್ಯ ಮಾಡಿ ಆರೋಗ್ಯವನ್ನು ಕೆಡಿಸ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ಈ ಎರಡು ವಿಚಾರಗಳಲ್ಲಿ ಸರಿಯಾಗಿ ನಾವು ಸಮಯಕ್ಕೆ ಸರಿಯಾಗಿ ಆ ಎರಡು ಊಟ ನಿದ್ದೆ ನೀರಡಿಕೆಗಳನ್ನು ಪೂರೈಸಿಕೊಳ್ಳೋಣ ಅನ್ನುವಂಥ ಒಂದು ವಿಚಾರದಿಂದ ಈ ನಂತರದಲ್ಲಿ ಏನಪ್ಪ ಅಂದರೆ ಉದ್ಯೋಗವನ್ನು ಮಾಡುವಾಗಲೂ ಕೂಡ ನಾವು ತಿಳ್ಕೊಳ್ಳೋಣ, ಕೇವಲ ನಾವು ಉದ್ಯೋಗ ಮಾಡ್ತಾ ಇದ್ದೇವೆ, ಇಷ್ಟು ಹಣ ನನಗೆ ಬರುತ್ತೆ ಅನ್ನುವ ಲೆಕ್ಕಾಚಾರದಲ್ಲಿ ಉದ್ಯೋಗವನ್ನು ಮಾಡೋದಕ್ಕಿಂತ ಉದ್ಯೋಗವನ್ನು ನಾವು ಆನಂದಕ್ಕಾಗಿ ನಾವು ಮಾಡೋಣ. ಉದ್ಯೋಗನ ನಾವು ಮಾಡಬೇಕಾದ್ರೆ ನಮ್ಮ ಮನಸ್ಸಲ್ಲಿ ಈ ಭಾವನೆ ಇರಲಿ, ಈ ಉದ್ಯೋಗ ನನಗೆ ಆರೋಗ್ಯವನ್ನು ಕೊಡ್ತಾ ಇದೆ, ಈ ಉದ್ಯೋಗ ಆನಂದವನ್ನು ಕೊಡ್ತಾ ಇದೆ, ಈ ಉದ್ಯೋಗ ನನ್ನ ಜೀವನವನ್ನು ಸಮೃದ್ಧವಾಗಿ ಕಟ್ಟಿಕೊಳ್ಳಲಿಕ್ಕೆ ಸಹಾಯ ಮಾಡ್ತಾ ಇದೆ, ಈ ಉದ್ಯೋಗವೇ ನನಗೆ ದೇವರು ಅನ್ನುವಂಥ ಭಾವನೆಯನ್ನು ನಾವು ಬೆಳೆಸ್ಕೊಳ್ಳೋಣ. ಯಾವುದೇ ಉದ್ಯೋಗವನ್ನು ಮಾಡಲಿ, ಎಲ್ಲರಿಗೂ ಒಂದೊಂದು ಉದ್ಯೋಗ ಇದೆ. ಆ ಯಾವ ಉದ್ಯೋಗವನ್ನು ಕೂಡ ನಾವು ಶ್ರೇಷ್ಠ ಕನಿಷ್ಠ ಅಂತ ತಿಳ್ಕೊಳ್ಳೋದು ಬೇಡ. ನಾವು ಆಫೀಸಲ್ಲೇ ಮಾಡಲಿ, ನಾವು ಹೊಲದಲ್ಲೇ ಮಾಡಲಿ, ಅಥವಾ ನಾವು ಇನ್ಯಾವ ಕ್ಷೇತ್ರದಲ್ಲೇ ಮಾಡಲಿ, ಅದು ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಯಾವುದೇ ಕ್ಷೇತ್ರದಲ್ಲಿ ನಾವು ಸೇವೆಯನ್ನು ಮಾಡ್ತಾ ಇರಲಿ, ಉದ್ಯೋಗವನ್ನು ಮಾಡ್ತಾ ಇರಲಿ, ಆಯಾ ಉದ್ಯೋಗವನ್ನು ನಾವು ಪ್ರೀತಿಸೋಣ. ನಮ್ಮ ಉದ್ಯೋಗವನ್ನು ನಾವು ಪ್ರೀತಿಸೋಣ, ನಮ್ಮ ಉದ್ಯೋಗವನ್ನು ನಾವು ಖುಷಿಯಿಂದಲೇ ಮಾಡೋಣ, ಸಂತೋಷದಿಂದಲೇ ಮಾಡೋಣ. ಆ ಉದ್ಯೋಗದಿಂದ ಬರುವಂತಹ ಸಂಬಳವನ್ನು ನೋಡಲಾರದೆ ಉದ್ಯೋಗದ ಮೇಲಿನ ಪ್ರೀತಿಯನ್ನು ನಾವು ಹೆಚ್ಚಿಸಿಕೊಳ್ಳುವ ಪ್ರಯತ್ನ ಮಾಡಿದರೆ ಆ ಉದ್ಯೋಗ ನಮಗೆ ಆನಂದವನ್ನು, ಆರೋಗ್ಯವನ್ನು ಎಲ್ಲವನ್ನ ಕೊಡುತ್ತದೆ. ಹಾಗಾಗಿ ಆ ರೀತಿಯ ಜೀವನವನ್ನು ನಾವು ಮಾಡೋಣ. ನಂತರದಲ್ಲಿ ನಿದ್ದೆಗೆ ಜಾರುವ ಮುನ್ನ ನಾವು ಒಂದು ಒಳ್ಳೆಯ ಪ್ರಾರ್ಥನೆಯನ್ನು ಮಾಡಿ ಆಗಲೂ ಕೂಡ ದೇವರಿಗೆ ಒಂದು ಧನ್ಯವಾದ ಹೇಳೋಣ. ಮತ್ತು ಆ ದಿನದ ಸರಿತಪ್ಪುಗಳನ್ನು ನಾವು ನಿರ್ಣಯಿಸಿಕೊಂಡು ತಪ್ಪುಗಳನ್ನು ಕಡಿಮೆ ಮಾಡಿಕೊಳ್ಳುವ ಮತ್ತು ಒಳಿತನ್ನು ಇನ್ನೂ ಹೆಚ್ಚು ಮಾಡಿಕೊಳ್ಳುವ ಸಂಕಲ್ಪವನ್ನು ಮಾಡಿಕೊಂಡು ನಮ್ಮ ಜೀವನವನ್ನು ನಾವು ತಿಳ್ಕೊಳ್ಳುವ ಪ್ರಯತ್ನ ಮಾಡೋಣ. ಜೀವನದ ಪ್ರತಿ ಹೆಜ್ಜೆಗಳಲ್ಲಿ ನಾವು ಸುಧಾರಿಸಿಕೊಳ್ಳುವ ಪ್ರಯತ್ನ ಮಾಡಿಬಿಟ್ರೆ ಇಡೀ ಜೀವನವನ್ನೇ ಸುಧಾರಿಸಿಕೊಳ್ಳಬಹುದು. ಏಳುವುದರಿಂದ ಮಲಗುವುದರವರೆಗೆ ಎಲ್ಲ ಹೆಜ್ಜೆಗಳೂ ಕೂಡ ಚೆನ್ನಾಗಿದ್ದರೆ, ಆರೋಗ್ಯಪೂರ್ಣವಾಗಿದ್ದರೆ ನಮ್ಮ ಇಡೀ ಜೀವನವೇ ಅದು ಆರೋಗ್ಯಪೂರ್ಣವಾಗಿ ಆನಂದಪೂರ್ಣವಾಗಿ ಇರುತ್ತೆ ಅನ್ನುವಂತಹ ಮಾತನ್ನು ನಾವು ಲಕ್ಷಿಸಿ ನಮ್ಮ ಜೀವನವನ್ನು ನಾವು ಸುಧಾರಿಸಿಕೊಳ್ಳೋಣ, ಜೀವನವನ್ನು ಅದ್ಭುತವಾಗಿ ಕಳೆಯೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಗೆ ಮಂಗಲ ಹೇಳೋಣ. ನಮಸ್ಕಾರ.